ಪ್ರತಿಭಾನ್ವಿತ ವ್ಯಕ್ತಿತ್ವವನ್ನು ಉಳ್ಳಂತಹ ವ್ಯಕ್ತಿ. ಯಾಕೆಂದರೆ ಅವರ ಪತ್ನಿನ ಇದೇ ಕಾಲೇಜಿನಲ್ಲಿ MA ಮಾಡಿಸಿ ಇವತ್ತು ಒಳ್ಳೆ ಉದ್ಯೋಗದಲ್ಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ಸೇರಿಸ್ತಂಥವ್ರು. ಆಮೇಲೆ ನಾನು ವುಮೆನ್ಸ್ ಕಾಲೇಜಿದ್ದಾಗ ನಾನು ವಾರಕ್ಕೆ 2 ಸಲ ಕೂಡ ಇವರು ಕಾಲೇಜಿಗೆ ಬರ್ತಿದ್ರು. ಬಂದಾಗ ಫಸ್ಟು ನಾನು ಅಂದ್ಕೊಂಡೆ ಯಾಕೆ ಬರ್ತಾರೆ, ಏನಾದರೂ ಬರವಣಿಗೆ ಇರಬೇಕಂತ. ಆದರೆ ಅವ್ರು ಬರ್ತಿದ್ದು ಇಡೀ ಅವರ ಸಮೂಹಕ್ಕೆ ಎಷ್ಟು ಹೆಲ್ಪ್ ಮಾಡ್ಯಾರೆ ಅಂತಂದರೆ, ಕೊನೆಗೆ ನಮ್ಮ ಕಾಲೇಜಿನಲ್ಲಿ ಬರೀ 3 ಮುಸ್ಲಿಂ ಹುಡುಗಿರು ಇದ್ದಿದ್ದು. ಹೆಚ್ಚು ಕಡಿಮೆ 18 ಹೆಣ್ಮಕ್ಳನ್ನ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರು. ನಾನು ಕೇಳಿದೆ ಎಲ್ಲೆಲ್ಲಿ ಕರ್ಕೊಂಬಂದಿ ಅಂತ. ಅಕ್ಕಿ ಹಬ್ಬಗಳಿಂದ ಹಿಡಿದು ಸುತ್ತಮುತ್ತ ಎಲ್ಲ ಸಂತೆಬಾಚಳ್ಳಿ ಪ್ರಾಂತ್ಯದಿಂದ ಹಿಡಿದು ಕರ್ಕೊಬರ್ತಿದ್ರು. ಆಮೇಲೆ ನಾನು ಕೇಳ್ತಿದ್ದೆ, ಈಗ ಆ ಮಕ್ಕಳು ಯಾಕೆ ಇಲ್ಲಿ ತನಕ ಸೇರ್ತಿಲ್ಲ? ಸರ್, ಯಾರ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿ ಅಂತ. ಯಾರ ಹತ್ರ ದುಡ್ಡಿಲ್ಲ, ಹಾಗಾಗಿ ದುಡ್ಡನ್ನು ಹೆಂಗೆ ಮ್ಯಾನೇಜ್ ಮಾಡ್ಕೊತಿದ್ರಿ ಅಂದಾಗ ಅದು ಎಷ್ಟು ಚೆನ್ನಾಗಿ ಅಂದರೆ, ಕೊನೆಗೆ ಅವರ ಪತ್ನಿಯವರು ಕೆಲಸದಲ್ಲಿ ಇರಲಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ದುಡ್ಡನ್ನು ಹೆಚ್ಚು ಕಡಿಮೆ 70%, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, 70% ತಾವು ದುಡ್ದಿದ್ದನ್ನು ಆ ಮಕ್ಕಳಿಗೆಲ್ಲ ಹಾಕಿ ನನ್ನ ಮಕ್ಕಳು ಕೂಡ ಅಂದರೆ ನನ್ನ ಸಮೂಹದ ಮಕ್ಕಳು ಕೂಡ ಒಂದು ಒಳ್ಳೆಯ ಎಜುಕೇಷನ್ ಪಡಿಬೇಕು ಅಂತೇಳಿ ಕರ್ಕೊಬಂದರು. ಇವ್ರು ಕರ್ಕೊಬಂದು ಸೇರಿಸಿದಂತಹ ನನಗೆ ಗೊತ್ತಿರೋಂತಹ ಆ ವುಮೆನ್ಸ್ ಕಾಲೇಜ್ ಹೆಣ್ಮಕ್ಳಿಗೆ ಒಂದು 8 ಜನ ಪೊಲೀಸ್ ಡಿಪಾರ್ಟ್ಮೆಂಟ್, ಈ ಮುಸ್ಲಿಂ ಮಕ್ಕಳು ಒಂದು 7-8 ಜನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ದಾರೆ. ಮಾತಾಡಬೇಕು ಯೋಚನೆ ಮಾಡಿದ್ದೆ. ಅವರ ತಮಾಷೆಗಲ್ಲ, ಅವರಿಗೆ ಬೇರೆ ಕೆಟ್ಟ ಬರವಣಿಗೆಗಳ ಬಗ್ಗೆ ಆಗಲಿ ಅಥವಾ ಕೆಟ್ಟ ಆಲೋಚನೆಗಳ ಬಗ್ಗೆ ಆಗಲಿ ಯೋಚನೆಯೇ ಇಲ್ಲ ಅವರಿಗೆ. ಒಟ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ಅವ್ರಿಗೆ ಯಾವತ್ತೂ ಕೂಡ ಅವರು ನಾನು ಮುಸ್ಲಿಂ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಯಾವತ್ತೂ ಕೂಡ ತೋರಿಸ್ಕೊಳಕ್ಕೆ ಹೋಗೋದೇ ಇಲ್ಲ. ಸರ್, ಬೇರೆ ಮಕ್ಕಳಿಗೆ ಏನಾದರೂ ಸಹಾಯ ಇದ್ದರೆ ಮಾಡೋಣ ಸರ್ ಅಂತೇಳಿ. ಹಾಗಾಗಿ ನಾವಿಬ್ಬರು ಕೂಡಿ ವುಮೆನ್ಸ್ ಕಾಲೇಜಲ್ಲಿ ಮಾಡ್ಕೊಂಡಿದ್ವಲ್ಲ ಕಮಿಟ್ಮೆಂಟು, ಅದು ನಮ್ಮಿಬ್ಬರಿಗೆ ಮಾತ್ರ ಅದು ಶೇರ್ ಆಯಿತು. ನಿಜವಾಗ್ಲೂ ಕೂಡ ಎಷ್ಟೋ ಮಕ್ಕಳಿಗೆ ಅವರು ಫೀಸ್ ಕೊಟ್ಟಿದ್ದಾರೆ ನನಗೆ. ಅವ್ರು ಹೆಂಗೆ ಅಂತಂದರೆ, ನಾನು 2,500ಕ್ಕೆ ನಾನೊಂದು 2,000 ಕೊಡ್ತೀನಿ ಅಂತ ಸಾಹೇಬ್ರೇ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರ ಬಗ್ಗೆ ನಿಮ್ಮ ಮುಂದೆ ಹೇಳಬೇಕು ಅಂತೇಳಿ. ಆಮೇಲೆ ಕೊಡುಗೈ ದಾನಿಗಳಲ್ಲಿ ಅವರು ಕೂಡ KR-ಪೇಟೆಯಲ್ಲಿ ಒಬ್ಬರಾಗ್ತಾರೆ. ಹಾಗಾಗಿ ಇವತ್ತು ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಯಾಕೆಂದರೆ ಪತ್ನಿನ ಕೆಲಸ ಸೇರಿಸ್ಬಿಟ್ಟಿರೋ ಒಳ್ಳೆ ಕೆಲಸ, ಸಾಕಷ್ಟು ಸಂಬಳ ಬರ್ತಾಯಿದೆ. ಮೋಸ್ಟ್ಲಿ ಈಗ ನಮ್ಮ ಹತ್ರ ಅಂತೂ ಏನು ಕೇಳ್ತಾ ಇಲ್ಲ. ಮೋಸ್ಟ್ಲಿ ಅವ್ರ ಪತ್ನಿ ದುಡ್ಡನ್ನೇ ತಗೊಂಡೋಗಿ ಕೊಡ್ತೀರೋ ಗೊತ್ತಿಲ್ಲ. ಯಾಕೆಂದರೆ ಮೊನ್ನೆ ಹಂಗೆ ಆಯಿತು, ಯಾವುದೋ ಒಂದು ಸಣ್ಣ ಕೇಸಲ್ಲಿ ಅವರು ಒಂದು 5,000 ರೂಪಾಯಿ ಕೊಡಬೇಕಾಗಿತ್ತು. ತಕ್ಷಣವೇ ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಎತ್ಕೊಂಡ್ಬಂದರು. ನನ್ನ ಕಣ್ಣೆದ್ರಿಗೆ ಅದು ಎಲ್ಲಿ ಕೊಟ್ಟಿದ್ದು ಅಂತಂದರೆ ಆ ರೋಡ್ ಮಧ್ಯದಲ್ಲಿ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ರು. ಹಾಗಾಗಿ ನೀವು ಎಲ್ಲಕ್ಕೂ ಕೂಡ ನಮಗೆ ಸಪೋರ್ಟ್ ಆಗಿರೋದ್ರಿಂದ, ಈ ಕಾಲೇಜು ಕೂಡ ಅದೇ ರೀತಿಯಲ್ಲಿ ಇರೋದ್ರಿಂದ ನಿಮಗೆ ಅಣ್ಣನ ಪರವಾಗಿ, ನಮ್ಮ ಪ್ರಾಂಶುಪಾಲರ ಪರವಾಗಿ, ವೈಯಕ್ತಿಕವಾಗಿ ಎಲ್ಲ ನನ್ನ ವಿಭಾಗದ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ